ಕನ್ನಡ ಪರ ಹೋರಾಟಗಾರರು ವಾಟಾಳ್ ನಾಗರಾಜ್ ಅವರು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಫೋನಲ್ಲಿ. ಸರ್ ನಮಸ್ತೆ. ಹೇಳಿ. ಇತ್ತೀಚೆಗಷ್ಟೇ ನಿಮ್ಮ ಹತ್ರ ಮಾತಾಡಿದ್ವಿ ನಾವು ಈ ಧೋತಿ ವಿಚಾರಕ್ಕೆ, ಈ ಪಂಚೆ ವಿಚಾರಕ್ಕೆ. ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಸಂಸ್ಕೃತಿ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ. ಅದರ ಜೊತೆಗೆ ಮತ್ತೊಂದು ಯಾಕೆ ನಾವು ಮೀಸಲಾತಿ ಕೇಳಿದ್ವಿ ಅಂದ್ರೆ ಇದಕ್ಕೆ ಎಂಥ ಉದ್ಧಟತನ ಅಂದ್ರೆ ಪೋಸ್ಟ್ ನಲ್ಲಿ ಹೇಳಿದ್ದಾರೆ ಪ್ರಿಫರ್ಡ್ ಫಾರ್ ನಾರ್ತ್ ಇಂಡಿಯನ್ಸ್ ಅಂತ. ಯಾರು ಅದನ್ನ ಮಾಡಿರೋರು? ಇದು ಖಾಸಗಿ ಕಂಪನಿಯ HR ಒಬ್ಬ ಜೆನಿತ್ ಸ್ಯಾಮ್ಸನ್ ಅಂತ ಅವನ ಹೆಸರು, ಇನ್ನೊಬ್ಬ ರಿಷಬ್ ಮೆಹ್ತಾ ಅಂತ ಸ್ಟಾರ್ಟ್ಅಪ್ ಕಂಪನಿಗಳ HR. ತೀರಾ ಅನ್ಯಾಯ ಇದು. ಸರ್ಕಾರದವರಿಗೆ ಗೌರವ ಇದ್ದರೆ, ಅವರಿಗೆ ಚಿಂತನೆ ಇದ್ದರೆ ಈ ಕೂಡ್ಲೆ ಅದನ್ನ ಸಮಗ್ರವಾಗಿ ತನಿಖೆ ಮಾಡಬೇಕು ಮತ್ತು ಆ ಕಾರ್ಖಾನೆಯನ್ನ ಮುಚ್ಚಬೇಕು. ಇಲ್ಲೇನಿಲ್ಲಿ ಈ ತರ ಮಾಡ್ಕೊಂಡು ಹೋಗಕ್ ಆಗೋದಿಲ್ಲ. ಇದು ಇವರು ಬರೀ ನಾಟಕ ಆಡಕ್ ಆಗೋದಿಲ್ಲ. ಸರ್ಕಾರದವರುವೆ ಕನ್ನಡಿಗರಿಗೆ ಉದ್ಯೋಗ ಅನ್ನೋದನ್ನ ಇವರು ಕಂಡದ್ದೇ ಅವ್ರಿಗೊಂದು ಕೊಂಬು ಬಂದಂಗ ಆಗಿದೆ ಬೇರೆಯವ್ರಿಗೆ. ಇದು ಬಹಳ ಅತ್ಯಂತ ಅಗೌರವ. ಇದನ್ನ ಉನ್ನತ ಮಟ್ಟದ ತನಿಖೆ ಆಗ್ಲೇಬೇಕು, ಕೂಡ್ಲೆ ಮಾಡ್ಬೇಕಾಗತ್ತೆ ಇದನ್ನ ತನಿಖೆನ. ಆ ರೀತಿ ಮಾಡಕ್ ಆಗೋದಿಲ್ಲ. ಉತ್ತರದವರೇ ಬೇಕು ಅಂತ ಹೇಳೋದಾದ್ರೆ ಹೋಗ್ಬೇಕು ಅವರು. ಕಾರ್ಖಾನೆ ನಮಗೆ ಬೇಡವೇ ಬೇಡ. ಏನ್ ಈ ಕಾರ್ಖಾನೆಗಳು ಕಟ್ಕೊಂಡು ಏನಾಗ್ಬೇಕಾಗಿದೆ? ಕನ್ನಡಿಗರಿಗೆ ಅನ್ಯಾಯ ಆದಾಗ ಯಾಕೆ ಬೇಕು? ಕನ್ನಡದವ್ರಿಗೆ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ. ಈ ಕರ್ನಾಟಕ ರಾಜ್ಯ ಪರಭಾಷೆಯ ಕೈಲಿ ಹೋಗ್ತಾ ಇದೆ. ಬಹಳ ಅನ್ಯಾಯ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಶಾಸನ ಸಭೆಯಲ್ಲೂ ಗೊತ್ತಿಲ್ಲ, ವಿಧಾನ ಪರಿಷತ್ತು ಪಾರ್ಲಿಮೆಂಟ್ ಮೆಂಬರ್ಗಳು ಒಬ್ಬರಿಗೂ ಇದು ಗೊತ್ತಿಲ್ಲ. ಬಹಳ ಅನ್ಯಾಯ ಆಗ್ತಾ ಇದೆ. ಇದನ್ನ ತೀವ್ರವಾಗಿ ಇದು ಕಾರ್ಖಾನೆ ಯಾರು ಮಾಡಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಇವರು ಚಿಂತನೆ ಮಾಡಿ ಆ ಕಾರ್ಖಾನೆ ಕೂಡ್ಲೆ ಅದಕ್ಕೆ ರದ್ದು ಮಾಡಬೇಕು, ಆ ಮಾಲೀಕನ್ನ ಬಂಧನ ಮಾಡಬೇಕು. ಹೌದು 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 ಸರ್. ನಾನು ಸರ್ಕಾರ ಇದ್ರ ವಿರುದ್ಧ ಏನ್ ಕ್ರಮ ತಗೋಬಹುದು ಅಂತ ಅಂದ್ರೆ ಮೀಸಲಾತಿ ತರ್ತೀವಿ ಅಂತ ಹೊರಡ್ತು, ಅಲ್ಲಿಗೆ ಸುಮ್ಮನೆ ಆಗ್ಬಿಡ್ತು. ಕಾರ್ಪೊರೇಟ್ ಲಾಬಿ ಮಾಡಿದ್ರೆ ಮುಗೀತು, ಎಲ್ಲಾನು ನಿಲ್ಸೇ ಬಿಡ್ತಾರೆ ಇವ್ರುಗಳು. ಒಂದು ಆತ್ಮಾಭಿಮಾನ ಗೌರವ ಅನ್ನೋದು ಬೇಕಲ್ವಾ ಸರ್? ಯಾವೂ ಇಲ್ಲ. ಸ್ವಾಭಿಮಾನನೂ ಇಲ್ಲ, ಆತ್ಮಾಭಿಮಾನ ಇಲ್ಲ, ಗೌರವ ಇಲ್ಲ, ಯಾರು ಇಲ್ಲ. ಮತ್ತು ಯಾಕೆ ನೀವು ಮಸೂದೆಯನ್ನ ತಡೆ ಹಿಡಿದ್ರಿ ಅಂತ ಹೇಳಿ ಒಬ್ಬ ಶಾಸನ ಸಭೆಯಲ್ಲಿ ಯಾವ ಪಾರ್ಟಿಯವನು ಕೇಳೋದಿಲ್ಲ. ಅಲ್ಲಿ ವಿಧಾನ ಪರಿಷತ್ಲಿ ಯಾವನು ಒಬ್ಬಿಲ್ಲ. ಯಾಕ್ರಿ ಅದನ್ನ ನೀವು ಮಸೂದೆ ಮಂಡಿಸ್ಲಿಲ್ಲ? ಕಾರಣ ಏನು? ನಿಮ್ಮ ಚಿಂತನೆ ಏನು? ಯಾರು ಏನ್ ಹೇಳಿದ್ರು, ಏನ್ ಮಾಡಿದ್ರು ಅಂತ ಹೇಳಿ ಸಮಗ್ರ ಏನೇನೋ ಮಾತಾಡ್ತಾರೆ ಅಸೆಂಬ್ಲಿಲಿ. ಆಮೇಲೆ ಏಕವಚನ ಬಹುವಚನ, ಅಯ್ಯೋ ತೂ ತೂ ತೂ. ಅದೇನು ಅಸೆಂಬ್ಲಿನ ಅದು? ಹೋಗ್ಲಿ. ಕನ್ನಡದ ಬಗ್ಗೆ ಇವ್ರಿಗೇನು ಒಬ್ಬರಿಗೂ ಪ್ರಾಮಾಣಿಕತೆ ಇಲ್ವಲ್ಲ. ಒಬ್ಬರು ಇವತ್ತವರೆಗೆ ಆ ಮಸೂದೆ ಏನಾಯ್ತು ಅಂತ ಕೇಳಲಿಲ್ಲ. ಇವತ್ತು ನೀವ್ ಹೇಳಿದ ಪ್ರಶ್ನೆ ಇದು ಬಹಳ ಗಂಭೀರ. ಇದೇನ್ ಸಾಮಾನ್ಯ ಅಲ್ಲ. ನೀವು ಈಗ ತಂದಿರ್ತಕ್ಕಂತ ವಿಚಾರ ಇದು ಬಹಳ ಗಂಭೀರವಾದ್ದು. ಏನೇ ಆದ್ರೂ ನೀವು ಉತ್ತರ ಭಾರತದವರೇ ಬೇಕು ಅನ್ನೋದಾದ್ರೆ ಇವರೇ ಹೊರಟೋಗ್ಬೇಕು. ಯಾವ ಕಾರ್ಖಾನೆಗಳನ್ನ ಮುಚ್ಚಬೇಕಾಗುತ್ತೆ, ಕೂಡ್ಲೆ ಮುಚ್ಚಬೇಕು ಕಾರ್ಖಾನೆನ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಮಾತನಾಡಿದಕ್ಕೆ ಧನ್ಯವಾದಗಳು. ನೋಡಿ, ನಮ್ಮ ಮೊದಲ ಶಾಸನ ಇದೆಯಲ್ಲ, ಆ ಶಾಸನನೇ ಹೇಳುತ್ತಂತೆ ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ, ಬಾದಿಪ್ಪ ಕಲಿಗೆ ಯುಗ ವಿಪರೀತಂ, ಮಾಧವನೀತನ್ ತೆರನಲ್ಲ ಅಂತ ಹೇಳ್ತಾರೆ. ನಾವು ಸಾಧುಗಳೇ ಒಪ್ಕೊಳ್ತೀವಿ, ನಾವು ವಿಶಾಲ ಹೃದಯದವರೇ ಒಪ್ಕೊಳ್ತೀವಿ. ಆದರೆ ಅನ್ಯಾಯ ಆದಾಗ ಮಾತ್ರ ನಾವು ತಡ್ಕೊಳ್ಳೋದಿಲ್ಲ, ತಡ್ಕೊಳ್ಬಾರ್ದು ಕೂಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.